ರನ ರನ ರನು ರೇ ಮಾನವನ ಮನಸ್ಸು ಒಬ್ಬೊಬ್ಬರಿಗೆ ಒಂದೊಂದು ವಿಧದಲ್ಲಿ ಇರುತ್ತೆ. ಅದನ್ನು ಹೇಗೆ ತಿಳಿಯುವುದು ಜಯಶ್ರೀ? ತುಂಬಾ ಒಳ್ಳೆ ಪ್ರಶ್ನೆ. Okay. ಸಹಜವಾಗಿ ಈ ಪ್ರಶ್ನೆ ಪ್ರತಿಯೊಬ್ಬ ಸಾಧಕರಲ್ಲೂ ಬರುತ್ತೆ. Okay. ಯಾಕಂದ್ರೆ ಅವರ ಮನಸ್ಥಿತಿ ವಿಭಿನ್ನವಾಗಿರುತ್ತೆ. ಸಾಧಕನಿಗೆ ಯಾವಾಗ್ಲೂ ಅವನು ಸತ್ವಗುಣದಲ್ಲಿರುತ್ತಾನೆ. Okay. ಸಮಾಜ ತಮೋ ರಜಗುಣಗಳಲ್ಲಿ ಇರುತ್ತದೆ. Okay. ಹಾಗಾಗಿ ನಮ್ಮ ಸಾಧಕರಿಗೆ ಸಹಜವಾಗಿ ಬರುವಂತ ಪ್ರಶ್ನೆನೆ. ಆದ್ರೆ ಇಲ್ಲಿ ಮನಸ್ಸೊಂದೇ. Okay. ಆದ್ರೆ ಅದು 4 ವಿಧಗಳಲ್ಲಿ ಕೆಲಸ ಮಾಡುತ್ತೆ. Okay. ಮೊದಲನೇದು ಸ್ವಾರ್ಥ ಬುದ್ಧಿ. ಸ್ವಾರ್ಥ ಬುದ್ಧಿ. Okay. ಎರಡನೇದು ಸ್ವಾರ್ಥ ಪರಾರ್ಥ ಬುದ್ಧಿ. Okay. ಮೂರನೇದು ನಿಸ್ವಾರ್ಥ ಬುದ್ಧಿ. Okay. ನಿಸ್ವಾರ್ಥ. Okay. ನಾಲ್ಕನೇದು ಕೇವಲ ಪರಾರ್ಥ ಬುದ್ಧಿ. Okay. ಮೊದಲನೇದು ಸ್ವಾರ್ಥ ಬುದ್ಧಿ. ಇವನು ಹೇಗಿರ್ತಾನೆ ಅಂತಂದ್ರೆ ಅವನು ಅವನ ಮನೆ ಚೆನ್ನಾಗಿರ್ಬೇಕು, ಸುಭಿಕ್ಷೆಯಿಂದ ಇರ್ಬೇಕು. ಬೇರೆಯವ್ರು ಏನಾಗೋದ್ರು ಪರವಾಗಿಲ್ಲ. ಯಾರೋ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವರು ಒದ್ದಾಡಿ ಸಾಯ್ತಾ ಇದ್ರು ಇವನ್ ತಲೆ ಕೆಡಿಸ್ಕೊಂಡಿದ್ದಿಲ್ಲ, ಇವನ್ ಪಾಡಿಗೆ ಇವನು ಹೋಗ್ತಾ ಇರ್ತಾನೆ. ಇವನು ಸ್ವಾರ್ಥ ಬುದ್ಧಿ. ಇವನು ಮತ್ತೆ ಇವನ್ ಮನೆ ಚೆನ್ನಾಗಿರ್ಬೇಕು, ಸಮಾಜ ಏನಾಗೋದ್ರು ಪರವಾಗಿಲ್ಲ, ಅದ್ರಲ್ಲಿ ಇವನ್ ಕೆಲ್ಸ ಇಲ್ಲ. ಇವನು ತುಂಬಾ ನಿಕೃಷ್ಟನು. ಈ ತರ ಬುದ್ಧಿ ಯಾರಿಗೂ ಇರಬಾರ್ದು ಅಂತ ನಮ್ಮ ಮಹರ್ಷಿಗಳು ಹೇಳಿದ್ದಾರೆ. ಎರಡನೇವನು ಸ್ವಾರ್ಥ ಪರಾರ್ಥ ಬುದ್ಧಿ. ಇವನ್ ಮನಸ್ಥಿತಿ ಹೇಗಿರ್ತದೆ ಅಂದ್ರೆ ನಾನು ನನ್ನ ಮನೆ ಚೆನ್ನಾಗಿರ್ಬೇಕು, ಜೊತೆಯಲ್ಲಿ ಇತರರು ಚೆನ್ನಾಗಿರ್ಬೇಕು ಅಂತ ಅನ್ಕೊಂತೀನಿ. ಇವನು ಸೆಕೆಂಡ್ ಕ್ವಾಲಿಟಿ. ಮೊದಲನೇ ಅವನಿಗಿನ ಇವ್ ಸ್ವಲ್ಪ ಬೆಟರ್. ನಾನು ನನ್ನ ಮನೆ ನನ್ನ ಜನ ಚೆನ್ನಾಗಿ ಇರ್ಬೇಕು, ಜೊತೆಯಲ್ಲಿ ಪರರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾನೆ. ಹಾಗಾಗಿ ಅವನಿಗೇನೆ ಇವನ್ ಸ್ವಲ್ಪ ಬೆಟರ್. ಮೂರನೇವನು ನಿಸ್ವಾರ್ಥ ಬುದ್ಧಿ. ಇವನು ಕೇವಲ ಎಲ್ಲವನ್ನು ಬಿಟ್ಟು ಕರ್ಮಾಚರಣೆಗಳನ್ನು ಮಾಡ್ಕೊಂತ ಹೋಗ್ತಾ ಇರ್ತಾನೆ. ಭಗವದ್ ಭಕ್ತಿ, ಪೂಜೆಗಳು, ಒಳ್ಳೆ ಕರ್ಮಗಳನ್ನ ಮಾಡ್ತಾ ಇರ್ತಾನೆ ಸದಾ. ಇವನು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಇವನ್ಗೇನು ಸ್ವಾರ್ಥ ಅನ್ನೋದು ಇರೋದಿಲ್ಲ. ಇವನು ಬರೀ ಕರ್ಮಗಳನ್ನ ಮಾಡ್ಕೊಂತ ಹೋಗ್ತಾ ಇರ್ತಾನೆ, ಒಳ್ಳೆ ಕರ್ಮಗಳನ್ನು, ಭಕ್ತಿ, ಪೂಜೆ, ಈ ತರ ಒಳ್ಳೆ ಕರ್ಮಗಳನ್ನ ಮಾಡ್ಕೊಂತ ಹೋಗ್ತಾ ಇರ್ತಾನೆ. ಇವನು ನಿಸ್ವಾರ್ಥ, ಸ್ವಾರ್ಥ ಅನ್ನೋದು ಇರೋದಿಲ್ಲ ಇವನು. ನಾಲ್ಕನೇವನು ಕೇವಲ ಪರಾರ್ಥ ಬುದ್ಧಿ. ಇವನು ಮಹಾತ್ಮನು. ಇವನಿಗೋಸ್ಕರ ಇವನು ಏನು ಮಾಡ್ಕೊಳೋದಿಲ್ಲ. ಇತರರೆಲ್ಲ ಚೆನ್ನಾಗಿರ್ಬೇಕು, ಆದ್ರೆ ಅವರಿಂದ ಏನು ಅಪೇಕ್ಷೆ ಪಡೋದಿಲ್ಲ. ಇವನು ಯಾವಾಗ್ಲೂ ಸದಾ ಪರರು ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಾ ಇರ್ತಾನೆ. ಪರರಿಗೋಸ್ಕರ ಏನಾದ್ರೂ ಮಾಡ್ತಾ ಇರ್ತಾನೆ. ಇವನ್ಗಂತೂ ಇವನು ಏನು ಮಾಡ್ಕೊಳೋದಿಲ್ಲ, ಇವನ್ ಬಗ್ಗೆ ಇವನು ಯೋಚನೆ ಮಾಡೋದಿಲ್ಲ, ಮತ್ತೆ ಇನ್ನೊಬ್ಬರಿಂದ ಏನು ಅಪೇಕ್ಷೆ ಪಡೋದಿಲ್ಲ. ನಿಸ್ವಾರ್ಥದಿಂದ ಏನು ಅಪೇಕ್ಷೆ ಪಡದೆ ಸದಾ ಪರರಿಗೋಸ್ಕರ ಅವನು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ಸಿಗ್ಬೇಕು, ಪ್ರಪಂಚವೆಲ್ಲ ಸುಭಿಕ್ಷೆಯಿಂದ ಇರ್ಬೇಕು, ಎಲ್ಲರಿಗೂ ಪರಮಾತ್ಮನ ಒಂದು ಅನುಗ್ರಹ ಸಿಗಬೇಕು ಅಂತ ಬಯಸವನು.
ಇಂಥವ್ರನ್ನ ಮಹಾತ್ಮರು ಅಂತಂದ್ರು ಹ್ಮ್ ನಮ್ಮ ಮಹರ್ಷಿಗಳು. ಹಾಗಾಗಿ ಮನಸ್ಸು ಒಂದೇ, ಹ್ಮ್ ಆದ್ರೆ ಅದು 4 ಆಯಾಮಗಳಲ್ಲಿ ಕೆಲಸ ಮಾಡುತ್ತೆ, ಒಬ್ಬೊಬ್ರಿಗೊಂದೊಂಥರ. ಹ್ಮ್ ನಾವು ಎಲ್ಲಿದ್ದೀವಿ ಅನ್ನೋದು ನಮ್ಮನ್ನೇ ನಾವು ತಿಳ್ಕೊಬಹುದು. ಹ್ಮ್. ನಮ್ಮ ಜಾತಕಗಳನ್ನೆಲ್ಲ ಅವರು ಓದಿ ತಿಳಿಸ್ಬಿಟ್ಟಿದ್ದಾರೆ. ಓಕೆ ಗುರುಜಿ. ಈಗ ನಾವು ಎಲ್ಲಿದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಂಡು ನಾವು ಸನ್ಮಾರ್ಗದಿಂದ ಹ್ಮ್ ನಾವು ವಿಶಾಲ ಹೃದಯವರು ಆಗೋದು ಕಡೆಗೆ ಹೋಗ್ಬೇಕು. ಈ 3 ಸ್ಥಿತಿಯಲ್ಲಿ ಇರೋರು ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅವ್ರವ್ರು ಮಾಡ್ಕೊಂತಾರೆ. ಓಕೆ. ಅಥವಾ ಏನೋ ಒಂದು ನಮ್ಗಾಗಿ ಮಿಕ್ಕಿರೋದು ಒಂದ್ ಸ್ವಲ್ಪ ಕೊಡೋಣ ಅನ್ನೋ ಮನಸ್ಥಿತಿ ಇರ್ತದೆ. ಹ್ಮ್ ಅದು ಬಿಟ್ರೆ ಹ್ಮ್ ಇನ್ನೆಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಅವ್ರು ಇರ್ತಾರೆ. ಓಕೆ. ಆದ್ರೆ ಈ 4ನೇ ಸ್ಥಿತಿಯಲ್ಲಿರೋ ಮನಸ್ಥಿತಿ ಇರೋಂಥವ್ರು ಹಾಗಲ್ಲ. ಅವ್ರಿಗೋಸ್ಕರ ಅವ್ರು ಏನು ಮಾಡ್ಕೊಳೋದಿಲ್ಲ. ಹ್ಮ್ ಸದಾ ಸಮಾಜ ಚೆನ್ನಾಗಿರ್ಬೇಕು, ಪ್ರಪಂಚವೆಲ್ಲ ಚೆನ್ನಾಗಿರ್ಬೇಕು, ಹ್ಮ್ ಎಲ್ಲರೂ ಒಂದೇ ಅನ್ನೋ ಏಕತ್ವದಲ್ಲಿ ಇರ್ತಾರೆ ಅವ್ರು. ಹ್ಮ್ ಇಂಥವ್ರನ್ನ ಮಹಾತ್ಮರು ಅಂತಂದ್ರು. ಓಕೆ ಗುರುಜಿ. ಈ ಬುದ್ಧಿ ಎಲ್ಲರಿಗೂ ಇರಬೇಕು. ಹ್ಮ್ ಈ ಬುದ್ಧಿ ಪ್ರತಿ ಒಬ್ಬ ಮಾನವನಲ್ಲೂ ಬರ್ಬೇಕು. ಹ್ಮ್ ಆಗ ಮಾನವನ ಜನ್ಮಕ್ಕೂ ನಾವು ಭೂಮಿ ಮೇಲೆ ಹುಟ್ಟಿರೋದಕ್ಕೂ ಒಂದು ಸಾರ್ಥಕತೆ. ಪ್ರಪಂಚಕ್ಕೂ ಪ್ರಕೃತಿಗೂ ತೊಂದರೆ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಅದು ನಮ್ಗೆ ಜ್ಞಾನ ಇಲ್ಲದೆ ಇರೋ ಕಾರಣದಿಂದ, ನಾವು ಅಜ್ಞಾನದಲ್ಲಿ ಇರೋ ಕಾರಣದಿಂದ, ಓಕೆ. ಈ ರಜೋಗುಣ ಮತ್ತು ತಮೋಗುಣದಿಂದ ಹ್ಮ್ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರನೇ ಯೋಚನೆ ಮಾಡ್ತೇವೆ. ಇನ್ನೊಬ್ರಿಗೆ ಏನಾದ್ರೂ ಹಾನಿ ಆಗುತ್ತಾ, ಅಥವಾ ಪ್ರಕೃತಿಗೆ ಏನಾದ್ರೂ ಹಾನಿ ಆಗುತ್ತಾ, ಹ್ಮ್ ಅಥವಾ ಇದ್ ಮಾಡೋದ್ರಿಂದ ನಾಳೆ ಬೆಳಗ್ಗೆ ಏನಾದ್ರೂ ನಮ್ಮ ಮುಂದೆ ಬರುವಂತ ಪೀಳಿಗೆಗಳಿಗೆ ತೊಂದರೆ ಆಗುತ್ತಾ ಅನ್ನೋ ಯೋಚನೆ ಮಾಡುವಂತ ಬುದ್ಧಿ ಇರೋದಿಲ್ಲ. ಸ್ವಾರ್ಥ. ಆಗ ಈ ಇವ್ರು ಸ್ವಾರ್ಥಕ್ಕೋಸ್ಕರ ಯಾರನ್ನ ಹೇಗ್ ಬೇಕಾದ್ರೂ ಬಲಿಪಶು ಮಾಡ್ಕೊಂಡು ಆ ಕ್ಷಣಕ್ಕೋಸ್ಕರ, ಆ ಆ ಕ್ಷಣಕ್ಕೋಸ್ಕರ ಕ್ಷಣಿಕ ಸುಖಕ್ಕೋಸ್ಕರ, ಅಷ್ಟೇ. ಆವತ್ತಿನ ದಿವಸಕ್ಕೋಸ್ಕರ ಅವನು ಏನು ಯೋಚನೆ ಮಾಡದೆ ಅದನ್ನ ಮಾಡ್ತಾನೆ ಅವನು, ಅಥವಾ ಅದನ್ನ ಗಳಿಸ್ಕೊಳೋ ಪ್ರಯತ್ನ ಮಾಡ್ತಾನೆ. ಅದು ಅವತ್ತು ಸಿಗತ್ತೆ, ನಾಳೆ ಬೆಳಗ್ಗೆ ನಾವು ನೋಡಿದೀವಿ ನಮ್ಮ ಸುತ್ತಮುತ್ತಲು ನಮ್ಮ ಬಹಳ ಮುಖಗಳು ನೋಡಿದೀವಿ. ಆತರ ಬಹಳ ಜನ ಇದಾರೆ ಆತರ. ಹೌದು, ಯಾಕಂದ್ರೆ ಜ್ಞಾನ ಇಲ್ವಲ್ಲ. ಹ್ಮ್ ಇಲ್ಲಿ ಮುಖ್ಯ ಏನು ಅಂತಂದ್ರೆ ಜ್ಞಾನದ ಕೊರತೆ. ಓಕೆ. ಜ್ಞಾನ ಅಂತಂದ್ರೆ ಏನು, ನಾವ್ ಯಾರು, ನಾವ್ ಯಾಕೆ ಬಂದಿದೀವಿ, ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು. ಓಕೆ. ಪ್ರತಿ ದಿವಸ ನಮ್ಮ ಅಕ್ಕಪಕ್ಕದಲ್ಲಿ ಹುಟ್ಟು ಸಾವುಗಳು ಅನ್ನೋದು ನಡೀತಾ ಇದೆ. ಆ ಹುಟ್ಟು ಸಾವುಗಳಿಂದ ನಾವು ಶಾಶ್ವತ ಅಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು. ನಾವು ಇರೋಷ್ಟು ದಿವಸ ಸಂಘಜೀವಿಗಳಾಗಿ, ಇರೋಷ್ಟು ದಿವಸ ನಾವು ಉತ್ತಮರಾಗಿ, ನಾವು ಸಂತೋಷವನ್ನ ಪಡ್ತಾ 4 ಜನಕ್ಕೂ ಸಂತೋಷ ನಾವು ಬಯಸ್ತಾ ಹೋದ್ರೆ ಮಾತ್ರನೇ ಈ ಮಾನವನ ಜನ್ಮಕ್ಕೆ ಒಂದು ಅರ್ಥ. ಮಾನವ ಅಂತಂದ್ರೆ ಮನಸ್ಸು ಇರೋಂಥವ್ನು ಅಂತ ಅರ್ಥ. ಮಾ ಅಂದ್ರೆ ಮನಸ್ಸು, ನವ ಅಂತಂದ್ರೆ ಎಲ್ಲ ಸೃಷ್ಟಿ ಆದ್ಮೇಲೆ ಕೊನೆಯದಾಗಿ ಸೃಷ್ಟಿ ಮಾಡಿದಂಥದ್ದು ಮಾನವನ ಜನ್ಮ, ಭಗವಂತ. ಇದು ಮಾನವನ ಜನ್ಮಕ್ಕೆ ಮೂಲ. ಮಾನವ, ಈ ರಹಸ್ಯ ಗೊತ್ತಿಲ್ಲ. ಮಾನವ ಅನ್ನೋದಕ್ಕೆ ಅರ್ಥ ಮಾ ಅಂದ್ರೆ ಮನಸ್ಸು, ನವ ಅಂದ್ರೆ ಹೊಸದು ಅಂತ ಅರ್ಥ. ಅಂದ್ರೆ ಎಲ್ಲ ಆದ್ಮೇಲೆ ಹೊಸದಾಗಿ ಸೃಷ್ಟಿ ಮಾಡಿದ್ದೆ ನಮ್ಮನ್ನ. ಎಷ್ಟೋ ಸೃಷ್ಟಿಗಳು ಮಾಡಿ ಅದು ಅದರಿಂದ ಫಲಗಳು ಸಿಗದೆ ಇದ್ದಾಗ ಭಗವಂತ ಇಲ್ಲ, ಇನ್ನ ಏನೋ ಲೋಪದೋಷ ಇದೆ, ಎಲ್ಲ ವಿಫಲಗಳಾಗ್ತಾ ಇದೆ ಅಂತೇಳಿ ಕೊನೆಯದಾಗಿ ಮಾನವನ ಜನ್ಮವನ್ನ ಸೃಷ್ಟಿ ಮಾಡಿದಂಥದ್ದು ಸೃಷ್ಟಿಕರ್ತ. ಆ ಮಾನವನ ಜನ್ಮವನ್ನ ಸೃಷ್ಟಿ ಮಾಡ್ಕೊಂತ ಆ ಜನ್ಮದ ಮುಖಾಂತರ ಬಿಟ್ಟಿ ಹೋಗಿರುವಂತಹ ಜೀವಾತ್ಮಗಳು ಮತ್ತೆ ಪರಮಾತ್ಮನಲ್ಲಿ ಸೇರುವಂತಹ ಪ್ರಯತ್ನಕ್ಕೋಸ್ಕರ ಈ ಶರೀರವನ್ನ ನಿರ್ಮಾಣ ಮಾಡಿರುವಂತದ್ದು. ಈ ಶರೀರದಿಂದ ನಾವು ಈ ಶರೀರವನ್ನು ಉಪಯೋಗಿಸ್ಕೊಂತ ನಾವು ಆ ಒಂದು ಪರಮಾತ್ಮನ ಜ್ಞಾನವನ್ನ ಪಡೆದು ಆ ಜ್ಞಾನದ ಮುಖಾಂತರ ನಾವು ಊರ್ಧ್ವಕ್ಕೆ ಹೋಗ್ಬೇಕು.
ಆವಾಗ ಸತ್ವಗುಣ ಬರುತ್ತೆ. ಸತ್ವಗುಣದಿಂದ ಸತ್ವಂ ಸುಖಿ ಸತ್ವ ಸಂಜಾಯಿತೆ ಜ್ಞಾನಂ ಜ್ಞಾನ ದೇವತೆ ಕೈವಲ್ಯಂ. ಆವಾಗ ಕೈವಲ್ಯ ಸೇರ್ತೀವಿ ನಾವು. ಇಷ್ಟೇ ಇಲ್ಲಿ ಕಾನ್ಸೆಪ್ಟ್ ಇರೋದು. ನಾವ್ ಬಂದಿರೋದು ಏನಕ್ಕೆ, ನಮ್ಮ ಉದ್ದೇಶ ಏನು, ನಾವ್ ಏನ್ ಮಾಡ್ಬೇಕು, ದಿಸ್ ಈಸ್ ಕಾಲ್ಡ್ ಸೋಲ್ ಪರ್ಪಸ್ ಅಂತ ಹೇಳ್ತೀವಿ. ಸೋಲ್ ಪರ್ಪಸ್ ಒಬ್ಬೊಬ್ಬರದು ಒಂದೊಂದಲ್ಲ. ಆತರ ಇದ್ರೆ ಸೋಲ್ ಅಂತ ಹೇಳೋದಿಲ್ಲ ನಾವು. ಈಗ ನಿಮ್ ಪರ್ಪಸ್, ನನ್ ಪರ್ಪಸ್, ಇನ್ನೊಬ್ರ ಪರ್ಪಸ್ ಆತರ ಹೇಳ್ತೀವಿ. ಪರ್ಪಸ್ ಏನು ಅಂತಂದ್ರೆ ಸೋಲ್ ಪರ್ಪಸ್ ಅಂದ್ರೆ ಒಂದೇ ಅಂತ ಅರ್ಥ. ಸೋಲ್ ಎಲ್ಲರಲ್ಲೂ ಒಂದೇ ತಾನೇ ಇದೆ. ಚೈತನ್ಯ ಶಕ್ತಿ ಎಲ್ಲರಲ್ಲೂ ಒಂದೇ ತಾನೇ ಇದೆ. ಅದು ಚೈತನ್ಯ ಶಕ್ತಿ ಒಂದೇ ಆಗಿದ್ರೆ ಅದು ಬಂದಿರೋದು ಕೂಡ ಒಂದೇ ಕಡೆ ಆಗಿರತ್ತಲ್ವಾ. ಹಾಗಾಗಿ ನಮ್ಮ ಪರ್ಪಸ್ ಒಂದೇ. ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಪರ್ಪಸ್ ಏನು ಅಂತಂದ್ರೆ ಅವನು ಎಲ್ಲಿಂದ ಬಂದಿದ್ದಾನೋ ಮತ್ತೆ ಅಲ್ಲಿಗೋಗಿ ಸೇರ್ಬೇಕು. ಅಲ್ಲಿಗೋಗಿ ಸೇರ್ಬೇಕು ಅಂತಂದ್ರೆ ನಮ್ಗೆ GPS ಸಿಸ್ಟಮ್ ಬೇಕು, ರೂಟ್ ಮ್ಯಾಪ್ ಬೇಕು, ನಮ್ಗೆ ಆ ಒಂದು ಡಯಾಗ್ರಾಮ್ ಬೇಕು, ಡೈರೆಕ್ಷನ್ ತೋರಿಸುವಂತಹ ನಮ್ಗೆ ಏನ್ ಬೇಕು, ದಿಕ್ಸೂಚಿ ಬೇಕು ಅಲ್ವಾ. ಅದಿಟ್ಕೊಂಡು ನಾವು ಪ್ರಯಾಣವನ್ನ ಮಾಡಬೇಕು. ನಮ್ಗೆ ನಾವೇನೇ ಕೊಟ್ಟಿದ್ದೀವಿ ಅನ್ನೋದು ಮ್ಯಾನ್ಯುವಲ್ ಗೊತ್ತಿಲ್ಲ ನಮ್ಗೆ. ಮತ್ತೆ ಜ್ಞಾನ ಎಲ್ಲಿಂದ ಬರ್ತದೆ? ನಮ್ಮ ಶಾಸ್ತ್ರಗಳು ಮ್ಯಾನ್ಯುವಲ್ ಇದ್ದಂಗೆ. ಆ ಮ್ಯಾನ್ಯುವಲ್ ನ ತಿಳ್ಕೊಂಡ್ರೆ ಇದು ಯಾಕೆ ಬಂತು, ಎಲ್ಲಿಂದ ಬಂತು, ಏನಕ್ಕೆ ಬಂತು, ಏನ್ ಮಾಡ್ಬೇಕು ಅನ್ನೋದು ಸ್ಪಷ್ಟತೆ ನಮ್ಗೆ ಸಿಗ್ತದೆ. ಆ ಮ್ಯಾನ್ಯುವಲ್ ನಾವು ಓದ್ಲಿಲ್ಲ ಅಂತಂದ್ರೆ, ಆ ಮ್ಯಾನ್ಯುವಲ್ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ಯಾರು ತಿಳಿಸೋದಿಲ್ಲ. ಯಾರೇ ತಿಳಿಸಿದ್ರು ಅದು ಅಲ್ಪ ಅಷ್ಟೇ, ಪೂರ್ಣತೆ ಇರೋದಿಲ್ಲ ಅಲ್ಲಿ. ನಾವು ಆ ಮ್ಯಾನ್ಯುವಲ್ ನ ಸ್ಟಡಿ ಮಾಡಿದಾಗ ನಮ್ಗೆ ಪೂರ್ತಿ ಅರ್ಥ ಆಗುತ್ತೆ. ಇದು ನಮ್ಮ ಮಹರ್ಷಿಗಳು ಅಜ್ಞಾನದ ಕಡೆಯಿಂದ ಜ್ಞಾನದ ಕಡೆಗೆ, ತಮಸ್ಸಿನಿಂದ ಸತ್ವದ ಕಡೆಗೆ, ಕತ್ತಲನೆಯಿಂದ ಬೆಳಕಿನ ಕಡೆಗೆ. ಅಸತೋಮ ಸದ್ಗಮಯ ತಮಸೋರ್ಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನಾ ವಿಧಗಳಲ್ಲಿ ಶಾಸ್ತ್ರಗಳ ಮುಖಾಂತರ, ಶ್ಲೋಕದ ಮುಖಾಂತರ ನಮ್ಮ ಮಹರ್ಷಿಗಳು ನಮ್ಗೆ ಸೂಚಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ನಾವು ಪಡಿಬೇಕು, ಅದನ್ನ ತಿಳ್ಕೊಳೋ ಪ್ರಯತ್ನ ಮಾಡ್ಬೇಕು. ಅದು ತಿಳಿದಿರೋಂತ ಗುರುಗಳ ಹತ್ರ ಹೋಗಿ ಅದ್ರ ಬಗ್ಗೆ ನಾವು ಕೇಳಿದಾಗ ಸ್ಪಷ್ಟತೆ ಸಿಗುತ್ತೆ. ಆಗ ನಮ್ಮ ಸಂಶಯ ನಿವಾರಣೆ ಆಗತ್ತೆ. ಆವಾಗ ಸಾಧನೆ ಕಡೆಗೆ ಹೋಗ್ಬೋದು. ಸಂಶಯ ಇಟ್ಕೊಂಡು ಸಾಧನೆ ಕಡೆಗೆ ಹೋಗಕ್ಕಾಗಲ್ಲ. ಸಂಶಯ ನಿವಾರಣೆ ಆಯ್ತು ಅಂತಂದ್ರೆ ಅವಾಗ ಸಾಧನೆ ಕಡೆಗೆ ಹೋಗ್ಬೋದು. ಸಾಧನೆ ಗಟ್ಟಿ ಆಗತ್ತೆ, ಸ್ಟ್ರಾಂಗ್ ಆಗುತ್ತೆ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ತದೆ. ಅದ್ರ ಮೇಲೆ ನೀವು ಎಷ್ಟು ಫ್ಲೋರ್ಸ್ ಆದ್ರೂ ಕನ್ಸ್ಟ್ರಕ್ಟ್ ಮಾಡ್ಬೋದು. ತದನಂತರ ಆ ಫೌಂಡೇಶನ್ ಅನ್ನೋದೇ ನಮ್ಗೆ ಆ ಶಾಸ್ತ್ರ ಗೊತ್ತಿರೋಂತ ಗುರುಗಳು ಸಿಗ್ಬೇಕು, ಅಥವಾ ಆ ತರ ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕು. ಆವಾಗ ನಮ್ಮ ಲೈಫ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅನ್ನೋದು ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಜಿಜ್ಞಾಸರು, ಆಧ್ಯಾತ್ಮಿಕದ ಮೇಲೆ ಒಲವಿರುವಂತವ್ರು ಉತ್ತಮ ಗುರುಗಳ ಹತ್ರ ಹೋಗಿ, ಆ ಶಾಸ್ತ್ರಗಳನ್ನು ತಿಳ್ಕೊಂಡಿರುವಂತ ಗುರುಗಳ ಹತ್ರ ಹೋಗಿ ಅವಲೋಕನೆಯನ್ನ ಮಾಡ್ಬೇಕು. ಆಗ ಆತ್ಮ ಸಾಕ್ಷಾತ್ಕಾರ ಅನ್ನೋದ್ರ ಕಡೆಗೆ ಪ್ರಯಾಣ ಶುರುವಾಗ್ತದೆ. ಹಾಗಾಗಿ ಪ್ರತಿ ಒಬ್ಬ ಆತ್ಮ ಸೋದರ ಸೋದರಿಯರಿಗೂ, ಆಧ್ಯಾತ್ಮಿಕ ಮಿತ್ರರಿಗೂ ಆತ್ಮ ಸಾಕ್ಷಾತ್ಕಾರ ಲಭಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು ಗುರುಜಿ. ರ